ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಒಂದು ಮನವಿಯನ್ನು ಕೊಟ್ಟರು. ಯಾವುದೇ ಕಾರಣಕ್ಕೂ SC ST TSP ಹಣವನ್ನು ಗ್ಯಾರಂಟಿಗಳಿಗೆ ಬಳಸಬೇಡ್ರಿ. 2013ರಿಂದ ಇಲ್ಲಿಯೂ BJP ಆಗಿರ್ಬೋದು, ಇವರು ಈ ಏನು SC ST TSP ಹಣವನ್ನೇ ಬಳಸಿರೋದು ಗ್ಯಾರಂಟಿಗಳಿಗೆ. ಬೇರೆ ಯಾವುದೇ ನಿಗಮದ ಹಣವನ್ನು ₹1 ತಗೊಂಡಿಲ್ಲ. ಅಂದರೆ ಈ ಎಲ್ಲ ಸರ್ಕಾರಗಳು SC STಗಳ ವಿರೋಧಿಗಳೇ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು. ಹಂಗೆ ಆಗಬಾರ್ದು ಅಂತೇಳಿ 22 ಜನ MLAಗಳು ಹೋಗಿ ಸಿದ್ದರಾಮಯ್ಯನವ್ರಿಗೆ ಮನವಿ ಕೊಟ್ಟರು. ಸ್ವಾಮಿ ನೋಡ್ರಿ, ಈ ಸಾರಿ ಆದ್ರೂ ಗ್ಯಾರಂಟಿಗಳಿಗೆ ಈ ಹಣವನ್ನು ಬಳಸಬೇಡ್ರಿ ಅಂತೇಳಿ. ಅಷ್ಟು ಹೇಳಿದ್ರು 15,000 ಕೋಟಿಯಷ್ಟು ಹಣವನ್ನು ಗ್ಯಾರಂಟಿಗಳಿಗೆ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನ ಪರ ಅಂತ ಹೇಳ್ಬೇಕಾ, ವಿರೋಧ ಅಂತ ಹೇಳ್ಬೇಕಾ? ಹಾಗಾಗಿ ಸಿದ್ದರಾಮಯ್ಯ ಯಾವತ್ತೂ ಶೋಷಿತ ಸಮುದಾಯಗಳ ಪರವಾಗಿ ಇಲ್ಲ, ನಂಬರ್ 1. ನಂಬರ್ 2 ಏನು ಅಂದರೆ, ಈಗಾಗಲೇ ನಾವೆಲ್ಲರೂ ಮಾತಾಡಿ ಹೇಳಿದ್ದೀರಿ, ಪ್ರಬುದ್ಧ ಸ್ಕೀಮ್ ಆಗಿರ್ಬೋದು, ನಿಗಮಗಳಿಗೆ ಇವತ್ತು ಸೊರಗ್ತಾ ಇದ್ದಾವೆ ನಿಗಮಗಳಿಗೆ. ನಮ್ಮ ಗೆಳೆಯ ಕೇಳ್ದ ಮಾಲಾದ್ರಿ ಹಿಂದೆ ಸ್ಕೀಮಲ್ಲಿ ಲಾಸ್ಟ್ ಟೈಮ್ ಹೋದರೆ ಅಲ್ಲಿ ಅಪ್ರೂವಲ್ ಮಾಡಿದ್ರೆ ಇಲ್ಲಿ ಹಣ ಇಲ್ಲ. ಕಮಿಷನರ್ ಹತ್ರ ಹೋಗಿ ಕುಳಿತುಕೊಂಡ್ರೆ ಏನು ಅವ್ರು ಸತ್ಯಾಶ್ರೀ ಅಂತೇಳಿ ಡೈರೆಕ್ಟ್ರು ಆ ಹೇಳ್ತಾಳೆ, ಹಣ ಇಲ್ಲ ಸರ್, ಏನು ಮಾಡೋದು, ಪೋರ್ಟಲ್ನ ಓಪನ್ ಮಾಡ್ಬೋದು, ಅಲ್ಲಿ ದುಡ್ಡಿಲ್ಲ ಕೊಡೋದಕ್ಕೆ ಕಳಿಸೋದಕ್ಕೆ ಏನು ಮಾಡಬೇಕು? ನಾವು 100 ಜನ ಕಳಿಸ್ತಾ ಇದ್ವಿ, ಈ ಸಾರಿ 262 ಜನ. ಹೆಂಗೆ ದುಡ್ತಾರೆ? ಒಬ್ಬರಿಗೆ 50 ಲಕ್ಷ, 60 ಲಕ್ಷ, 70 ಲಕ್ಷ ಕೊಡಬೇಕು. 30 ಲಕ್ಷದಿಂದ 60ರಿಂದ 70, 90 ಲಕ್ಷದವರೆಗೂ ಇದೆ. ಬರಬೇಕು ಅಂದರೆ ಎಲ್ಲ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ. ನಾವು ಮೊದಲೇ ಹೇಳಿದ್ವಿ ಸಿದ್ದರಾಮಯ್ಯನವ್ರಿಗೆ, ಈ ಗ್ಯಾರಂಟಿಗಳನ್ನು ನಿಲ್ಲಿಸ್ರಿ. ನೀವು ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರಿ. ಆರೋಗ್ಯದಲ್ಲಿ ತುಂಬ ಇವತ್ತು ಜನ ಸಾಯ್ತಾ ಇದ್ದಾರೆ. ಎಜುಕೇಷನ್ ಇವತ್ತು ಹಾಳಾಗ್ತಾ ಇದೆ. ಉತ್ತಮವಾದಂಥ ಶಿಕ್ಷಣ, ಆ 2 ಗ್ಯಾರಂಟಿಗಳನ್ನು ತರ್ರಿ ಅಂತ ಹೇಳಿದ್ರಿ. ಸಿದ್ದರಾಮಯ್ಯನವ್ರಿಗೆ ಕಿವಿ ಕೇಳಿಸಲ್ಲ, ವಯಸ್ಸಾಗಿದೆ, ಅವನು ಅನ್ಫಿಟ್ ಫಾರ್ CM. ಆ ಕಾರಣಕ್ಕೋಸ್ಕರ ಈ ಬೇಡಿಕೆಗಳನ್ನು ನೀವು ಈಡೇರಿಸದೇ ಇದ್ದರೆ ನಮ್ಮೇನು ಹಾಕೋದು, ಏನು ಬಜೆಟ್ ಸೆಷನ್ನಲ್ಲಿ ಈ ತಿದ್ದುಪಡಿಗಳು ಆಗಬೇಕು.